ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಈ ವೇದಿಕೆಯಲ್ಲಿ ಒಂದು ಈ ಹಾಡು ಮತ್ತು ನಾನು ನೋಡ್ತಾ ನನಗೇನು ಅನಿಸ್ತು ಅಂದರೆ ಆ್ಯಸ್ ಅ ಯುವಕನಾಗಿ ಒಂದು ಹೇಳ್ತೀನಿ, ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕರಿಗೂ ಗೊತ್ತಾಗಲ್ಲ. ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು, ಅವ್ರ ತೂಕ ಏನು, ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನನಗೆ 26-27 ವರ್ಷ ನಮ್ಮ ತಂದೆನ ಬಿಟ್ಟೋದಾಗ, ಅದಾದ ನಂತರ ಜೀವನ ಏನು, ಅದಕ್ಕೆ ಮುಂಚೆ ಜೀವನ ಏನು, ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಅದನ್ನ ನೋಡೋಕ್ಕೆ ಮುಂಚೆನೇ ನಿಮಗೆ ಅವಕಾಶ ಇದ್ದರೆ, ನಿಮ್ಮ ತಂದೆಯವ್ರ ಜೊತೆಯಲ್ಲಿದ್ದರೆ ಅವ್ರ ಪ್ರೀತಿಗೆ, ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ಬರು ನಿಮ್ಮ ತಂದೆ ಸಿಕ್ಕಾಗ ಒಂದು ಅಪ್ರಿಷಿಯೇಷನ್ ಕೊಡಿ, ಅಷ್ಟೇ. ನನಗಿಂತ ಜಾಸ್ತಿ ಏನು ಕೇಳಲ್ಲ ಅಂತ. ಐ ಲುಕ್ ಟು ಪ್ರೇಮ್ ಅವ್ರು ನೋಡ್ಬಿಟ್ಟು ಹೇಳ್ತೀನಿ, ಯಾಕಂದರೆ ಇವರು ಹೀರೋ ಆದರೂ ಸಹ ನಾವು ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ತಂದಿದ್ದಾರೆ ಮನೆಯಿಂದ. ಸೊ ಶಿ ಇಸ್ ವೆರಿ ಲಕ್ಕಿ ಹೀರೋಯಿನ್ ಬಿಕಾಸ್ ಶಿ ಹ್ಯಾಸ್ ಯು ಆ್ಯಂಡ್ ಶಿ ಆಲ್ವೇಸ್ ಹ್ಯಾವ್ ಯುವರ್ ಬ್ಲೆಸಿಂಗ್ ಸರ್. ಸಿನಿಮಾ ಬಗ್ಗೆ ನನಗೆ ಆ್ಯಕ್ಚುಲಿ ಈ ಹಾಡುಗಳ ಮುಖಾಂತರ ನಾನು ಕವಿರಾಜ್ ಸರ್ ಆ್ಯಕ್ಚುಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕಾಗಿದೆ, ಯಾಕಂದರೆ ನನ್ನ ಮೊದಲನೇ ಸಿನಿಮಾಗೆ ಅವರೇ. ಇವತ್ತು ಆ ಹಾಡುಗಳು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಜನ ಕೇಳ್ತಾರೆ, ನನಗೆ ಹೇಳ್ತಾರೆ ಹಾಡು ತುಂಬ ಚೆನ್ನಾಗಿತ್ತು ಸರ್, ನಾನು ಬರೆದು ಇಲ್ಲ ಮಾಡು ಇಲ್ಲ, ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಒಂದು ನನ್ನ ಕೈಯಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ಲಿ ಇಟ್ಕೊಂಡಿದ್ದೀರಾ ಸರ್, ಥ್ಯಾಂಕ್ ಯು. ಆ್ಯಂಡ್ ಅಪ್ಪ ಎಲ್ಲ ಸಿನಿಮಾ ಬಗ್ಗೆ ಹೇಳೋದಾದರೆ, ನಾನೇ ಅವ್ರದ್ದು ಪ್ರತಿಯೊಂದು ಅವ್ರ ಬ್ಯಾನರ್ ಬೇರೆ, ಆ್ಯಂಡ್ ಅವ್ರು ಬೇರೆ ಥರ, ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ರೀತಿಯೇ ಬೇರೆ, ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ. ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ, ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಸಂಜಯ್ ಆ್ಯಂಡ್ ಜೀವಿತ, ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೋತ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬೇಜಾರಾಗುತ್ತೆ, ಯಾಕಂದರೆ ಎಲ್ಲರೂ ಒಂದು ಸೆಕೆಂಡ್ ನನ್ನ ನೋಡ್ತಾರೆ, ಇವರು ನಿನಗೆ ಅಣ್ಣನ ಅಂತ. ಸೊ ಥ್ಯಾಂಕ್ ಯು ಸರ್. 22 ವರ್ಷ ಆದರೂ ನಮ್ಗಿಂತ ಚಿಕ್ಕ ಥರ ಕಾಣಿಸ್ತಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಇನ್ನು 30 ವರ್ಷ ನೀವು ಹಿಂಗೆ ಇರಿ, ನಾವು ಬಂದು ನಿಮ್ಮ ಕ್ಯಾರೆಕ್ಟರ್ ಮಾಡ್ತಾರೆ ಆಗ್ತೀವಿ ಅವಾಗ. ಮತ್ತೊಮ್ಮೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾರೆ, ನನ್ನ ಮಾತನ್ನ ಮುಗಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಭಿ ಸರ್. ಅಭಿ ಸರ್ ಹೇಳಿದ್ರೆ ನಾವು ಫೀಲ್ ಮಾಡಬೇಕು, ಜೊತೆಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ. ತಬ್ಲಾ ನಾಣಿ ಸರ್ ಹಾಗೆ ನಮ್ಮ ನಿರ್ದೇಶಕರು ಅಥರ್ವಾರಿ ಅವರು ನೆನಪಿನ ಕಾಣಿಕೆಯನ್ನು ನೀಡೋದ್ರ ಮೂಲಕ ಅಭಿ ಸರ್ಗೆ ಥ್ಯಾಂಕ್ ಯು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.